ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ್ SK ಫ್ರಮ್ ಫಿಸಿಕ್ಸ್ ವಾಲಾ. ತುಂಬಾ ಸ್ಟೂಡೆಂಟ್ಸ್ಗೆ ಫಿಸಿಕ್ಸ್ ಅಲ್ಲಿ ಬರುವಂತಹ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಅದೇ ರೀತಿ ಕೆಲವು ಸ್ಟೂಡೆಂಟ್ಸ್ ಅವ್ರಿಗೆ ಡೌಟ್ ಇರುತ್ತೆ, ಹೇಗೆ ಸರ್ ನಾನು ನ್ಯೂಮರಿಕಲ್ಸ್ ನ ಯಾವ ರೀತಿ ಸಾಲ್ವ್ ಮಾಡಿದ್ರೆ ನನಗೆ ಫುಲ್ ಮಾರ್ಕ್ಸ್ ಬರುತ್ತೆ. ಓಕೆ, ಸೊ ಹಾಗಿದ್ರೆ ಈ ಟಾಪಿಕ್ ಬಗ್ಗೆ ಇನ್ ಡೀಟೇಲ್ ಆಗಿ ನೋಡೋಣ. ಸೊ ದಟ್ ಈಸ್ ಹೌ ಟು ಸಾಲ್ವ್ physics numerical ಅಥವಾ physics problems easily. Okay, so let's get into the topic. Right, so topic ನೋಡ್ತಾ ಇದ್ದೀರಾ, how to solve physics problems easily. Okay, so ಇದು ನಾನು ಬೋರ್ಡ್ ರಿಲೇಟೆಡ್ ಆಗಿ ಹೇಳ್ತಾ ಇದ್ದೀನಿ, ನಾಟ್ ಫಾರ್ ಕಾಂಪಿಟೇಟಿವ್ ಲೆವೆಲ್. ಓಕೆ, ಬೋರ್ಡ್ ರಿಲೇಟೆಡ್ ಆಗಿ ನಾವು ಯಾವ ಸ್ಟೆಪ್ಸ್ ನ ಫಾಲೋ ಮಾಡಬೇಕು, ಯಾವ ಸ್ಟೆಪ್ಸ್ ನ ಫಾಲೋ ಮಾಡಿದ್ರೆ ನಮಗೆ ಫುಲ್ ಮಾರ್ಕ್ಸ್ ಬರುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ನೋಡೋಣ. ಓಕೆ, ರೈಟ್. ಸೊ ಫಸ್ಟ್ ಪಾಯಿಂಟ್, ಇವು ಸಜೆಷನ್, ಇದೇ ರೀತಿ ನೀವು ಫಾಲೋ ಮಾಡಬೇಕು. ಫಸ್ಟ್ ಪಾಯಿಂಟ್ ಏನು, ರೀಡ್ ದ ಗಿವನ್ ಕ್ವಶನ್ ಅಥವಾ ಪ್ರಾಬ್ಲಮ್ ಕೇರ್ಫುಲಿ. ಯಾಕೆ ಅಂತಂದ್ರೆ ಈ ಕ್ವಶನ್ ಓದೋ ಮೂಲಕ ನಿಮ್ಗೆ ಏನಾಗುತ್ತೆ, ಯಾವ ಡೇಟಾ ಕೊಟ್ಟಿದ್ದಾರೆ ಮತ್ತೆ ಯಾವ ಫಿಸಿಕಲ್ ಕ್ವಾಂಟಿಟಿನ ನಾವು ಫೈಂಡ್ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ಅದೇ ರೀತಿ ಕಾನ್ಸಂಟ್ರೇಟ್ ಆನ್ ಯೂನಿಟ್ಸ್, ಯಾವ ಯೂನಿಟ್ಸ್ ಅಲ್ಲಿ ಕೊಟ್ಟಿದ್ದಾರೆ ಅಂತ ನಾವು ಕೇರ್ಫುಲ್ ಆಗಿ ಆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ನ ನೋಡೋದ್ರ ಮೂಲಕ ಗೊತ್ತಾಗುತ್ತೆ. ಓಕೆ, ಸೊ ಫಸ್ಟ್ ಒನ್, ರೀಡ್ ದ ಕ್ವಶನ್ ಅಥವಾ ಪ್ರಾಬ್ಲಮ್ ಕೇರ್ಫುಲಿ. ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ ಕ್ವಶನ್ ಸ್ಟಾರ್ಟ್ ಮಾಡ್ತಾರೆ, ಅರ್ಧಕ್ಕೆ ಓದಿ ಬಿಟ್ಬಿಡ್ತಾರೆ, ಕಂಪ್ಲೀಟ್ ಆಗಿ ಓದಲ್ಲ. ಸೊ ಕಂಪ್ಲೀಟ್ ಆಗಿ ಓದ್ಲಿಲ್ಲ ಅಂತ ಏನಾಗುತ್ತೆ, ಫಸ್ಟ್ ನೀವು ಕೊಟ್ಟಿರೋ ಡೇಟಾ ಓದಿರ್ತೀರಾ, ಆಮೇಲೆ ಏನ್ ಫೈಂಡ್ ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ. ಅವಾಗ ಏನಾಗುತ್ತೆ, ನಿಮ್ಗೆ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು, ಏನು ಯೂಸ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಸೊ ಅದಕ್ಕೆ ರೀಡ್ ದ ಕ್ವಶನ್ ಕೇರ್ಫುಲಿ. ನಾವ್ ನೆಕ್ಸ್ಟ್ ಪಾಯಿಂಟ್, ನೋಟ್ ಡೌನ್ ಗಿವೆನ್ ಡೇಟಾ. ಸೊ ನಿಮಗೆ ಕ್ವಶನ್ ಅಲ್ಲಿ ಕೊಟ್ಟಿರುವಂತ ಅಥವಾ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರುವಂತ ಡೇಟಾನ ಒಂದ್ ಕಡೆ ಬರ್ಕೋಬೇಕು. ಓಕೆ, ಸೊ ಏನ್ ಕೊಟ್ಟಿದ್ದಾರೆ ಅದನ್ನ ಕಂಪ್ಲೀಟ್ ಆಗಿ ಬರ್ಕೋಬೇಕು, ಮತ್ತೆ ಏನ್ ಫೈಂಡ್ ಮಾಡಬೇಕು ಅದನ್ನ ಕ್ವಶನ್ ಮಾರ್ಕ್ ಅಲ್ಲಿ ಇಟ್ಕೋಬೇಕು. ಫೈನ್, ಅದನ್ನ ವಿತ್ ಎಕ್ಸಾಂಪಲ್ ಅಲ್ಲಿ ನಾನು ತೋರಿಸ್ತೀನಿ ಹೇಗೆ ನಾವು ಸಾಲ್ವ್ ಮಾಡ್ಬೇಕನ್ನೋದು. ಸೊ ಸೆಕೆಂಡ್ ಪಾಯಿಂಟ್ ಅಂಡ್ ಥರ್ಡ್ ಪಾಯಿಂಟ್, ಯೂಸ್ ರಿಲೇಟೆಡ್ ಫಾರ್ಮುಲಾ. ಹೇಗೆ ಗೊತ್ತಾಗುತ್ತೆ ಸರ್ ಯೂಸ್ ರಿಲೇಟೆಡ್ ಫಾರ್ಮುಲಾ ಅಂದ್ರೆ, ಫಸ್ಟ್ ನೀವು ಕ್ವಶನ್ ನ ಓದ್ತೀರಾ ಕೇರ್ಫುಲ್ ಆಗಿ, ಆದ್ಮೇಲೆ ಡೇಟಾ ಏನ್ ಕೊಟ್ಟಿದ್ದಾರೆ ಅನ್ನೋದು ಒಂದು ಪಾರ್ಟ್ ಅಲ್ಲಿ ಬರೀತೀರಾ. ಓಕೆ, ಪೇಪರ್ ಅಲ್ಲಿ ಬರೀತೀರಾ. ಬರ್ದಾದ್ಮೇಲೆ ನಿಮಗೆ ಒಂದು ಫಾರ್ಮುಲಾ ನೆನಪು ಬಂದೇ ಬರುತ್ತೆ, ಬಿಕಾಸ್ ಅಲ್ಲಿ ಡೇಟಾ ಇರುತ್ತೆ. ಓಕೆ, ಎಲ್ಲಾ ಸಿಂಬಾಲ್ಸ್ ಇರುತ್ತೆ. ಸೊ ಸಿಂಬಾಲಿಕಲಿ ನೀವು ಒಂದು ಫಾರ್ಮುಲಾನ ಬರ್ದೇ ಬರೀತೀರಾ. ಓಕೆ, ರಿಲೇಟೆಡ್ ಫಾರ್ಮುಲಾ ಆಗಿರಬೇಕು. ಅದನ್ನ ಹೇಗೆ ಐಡೆಂಟಿಫೈ ಮಾಡೋದು ಅನ್ನೋದು ನಿಮಗೆ ಹೇಳ್ಕೊಡ್ತೀನಿ. ಗಾಟ್ ಇಟ್? ನೆಕ್ಸ್ಟ್ ಒನ್, ಸಬ್ಸ್ಟಿಟ್ಯೂಟ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸಬ್ಸ್ಟಿಟ್ಯೂಟ್ ದ ಗಿವೆನ್ ಡೇಟಾ ಇನ್ ದ ಫಾರ್ಮುಲಾ. ನೀವು ಡೇಟಾ ಬರ್ಕೊಂಡಿರ್ತೀರಲ್ಲ, ಮತ್ತೆ ರಿಲೇಟೆಡ್ ಫಾರ್ಮುಲಾ ಬರ್ದಿರ್ತೀರಾ. ಆ ರಿಲೇಟೆಡ್ ಫಾರ್ಮುಲಾದಲ್ಲಿ ನಾವು ಬರ್ಕೊಂಡಿರುವಂತ ಡೇಟಾ ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕು. ನೆಕ್ಸ್ಟ್ ಒನ್, ಸಾಲ್ವ್ ಇಟ್ ಸ್ಟೆಪ್ ಬೈ ಸ್ಟೆಪ್. ಏನ್ ಮಾಡ್ತಾರೆ ಸ್ವಲ್ಪ ಸ್ಟೂಡೆಂಟ್ಸ್, ಕ್ಯಾಲ್ಕುಲೇಟರ್ ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ಡೈರೆಕ್ಟ್ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಕೊಂಡು ಡೈರೆಕ್ಟ್ ಆನ್ಸರ್ ಬಂದ್ಬಿಡ್ತಾರೆ. ಓಕೆ, ಡೈರೆಕ್ಟ್ ಆಗಿ ಆನ್ಸರ್ ಬರ್ದು ಬಿಡ್ತಾರೆ. ಆ ತರ ಮಾಡಬಾರ್ದು. ಯಾಕೆಂದ್ರೆ ಸ್ಟೆಪ್ಸ್ಗೂ ಸಹಿತ ಮಾರ್ಕ್ಸ್ ಇರುತ್ತೆ. ಸೊ ಸ್ಟೆಪ್ಸ್ಗೆ ಸಹಿತ ಮಾರ್ಕ್ಸ್ ಇರೋದ್ರಿಂದ ನೀವು ಸ್ಟೆಪ್ ಬೈ ಸ್ಟೆಪ್ ಮೆಥಡ್ನೇ ಫಾಲೋ ಮಾಡಿ. ಡೈರೆಕ್ಟ್ ಮೆಥಡ್ ಹೋಗ್ಬೇಡಿ, ಡೈರೆಕ್ಟ್ ಆನ್ಸರ್ಸ್ ಬರಿಬೇಡಿ. ಯಾಕೆಂದ್ರೆ ನಿಮ್ಮ ಆನ್ಸರ್ ಕರೆಕ್ಟ್ ಆಗಿದ್ರು ನಿಮಗೆ ಫುಲ್ ಮಾರ್ಕ್ಸ್ ಸಿಗಲ್ಲ. ಸೊ ದಟ್ ಈಸ್ ದ ರೀಸನ್. ನೆಕ್ಸ್ಟ್ ಲಾಸ್ಟ್ ಒನ್, ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಫೈನಲ್ ಆನ್ಸರ್ ಮಸ್ಟ್ ಬಿ ಪ್ರೆಸೆಂಟೆಡ್ ವಿತ್ ಅ ಯೂನಿಟ್. ಸೊ ಫೈನಲ್ ಆಗಿ ನೀವು ಕ್ಯಾಲ್ಕುಲೇಟರ್ ಯೂಸ್ ಮಾಡಿ. ಓಕೆ, ಸೊ ಫೈನಲ್ ಆಗಿ ನಿಮಗೆ ಒಂದು ವ್ಯಾಲ್ಯೂ ಬರುತ್ತೆ, ಮ್ಯಾಗ್ನಿಟ್ಯೂಡ್ ನ್ಯೂಮರಿಕಲ್ ವ್ಯಾಲ್ಯೂ ಬರುತ್ತೆ. ನ್ಯೂಮರಿಕಲ್ ವ್ಯಾಲ್ಯೂ ಬರ್ದ್ಬಿಟ್ಟು ದಟ್ ಈಸ್ ದ ಫೈನಲ್ ಆನ್ಸರ್ ಅಂತ ಹೇಳಿ ಬರ್ದ್ಬಿಡ್ತೀರಾ. ಓಕೆ, ಸೊ ಅವಾಗ ಏನಾಗುತ್ತೆ, ನಿಮಗೆ ಮಾರ್ಕ್ಸ್ ಕಟ್ ಆಗುತ್ತೆ. ಬಿಕಾಸ್ ಫಿಸಿಕ್ಸ್ ಅಲ್ಲಿ ಅಪಾರ್ಟ್ ಫ್ರಮ್ ರೇಷೋ ಆಫ್ ಅ ಫಿಸಿಕಲ್ ಕ್ವಾಂಟಿಟಿ, ಓಕೆ, ಸೇಮ್ ಫಿಸಿಕಲ್ ಕ್ವಾಂಟಿಟೀಸ್ ರೇಷೋ ತಗೊಂಡ್ರೆ ಅವಾಗ ನಿಮಗೆ ಯೂನಿಟ್ಸ್ ಇರಲ್ಲ. ಬಟ್ ಅದರ್ ದನ್ ದಾಟ್ ಮಿಕ್ಕಿದೆಲ್ಲ ಫಿಸಿಕಲ್ ಕ್ವಾಂಟಿಟೀಸ್ ಸಹಿತ ಯೂನಿಟ್ ಇದ್ದೇ ಇರುತ್ತೆ. ಅದು ಮೇ ಬಿ CGS ಯೂನಿಟ್ ಆರ್ SI ಯೂನಿಟ್. ಬಟ್ ಫಿಸಿಕ್ಸ್ ಅಲ್ಲಿ ಆಲ್ವೇಸ್ ಟ್ರೈ ಟು ಎಕ್ಸ್ಪ್ರೆಸ್ ಇನ್ SI ಯೂನಿಟ್. ಬೋರ್ಡ್ ಅಲ್ಲಿ ನಮಗೆ SI ಯೂನಿಟ್ ಅಲ್ಲೇ ಕೇಳ್ತಾರೆ. ಸೊ ಅದರಿಂದ SI ಯೂನಿಟ್ ಅಲ್ಲೇ ಬರೀಬೇಕು. ಓಕೆ, ಡಿಫ್ರೆಂಟ್ ಯೂನಿಟ್ ಅಲ್ಲಿ ಇದ್ರೂ ಸಹಿತ ನಾವು ಕನ್ವರ್ಟ್ ಮಾಡ್ಕೋಬೇಕು. ಸೊ ಫೈನಲ್ ಆನ್ಸರ್ ಹೇಗಿರ್ಬೇಕಂದ್ರೆ ನ್ಯೂಮರಿಕಲ್ ವ್ಯಾಲ್ಯೂ ಅಲಾಂಗ್ ವಿತ್ ಇಟ್ಸ್ ಯೂನಿಟ್. ಫಾರ್ ಎಕ್ಸಾಂಪಲ್ ಮಾಸ್ ಅನ್ಕೊಳ್ಳಿ, ಮಾಸ್ ನ ಫೈಂಡ್ ಮಾಡ್ಬೇಕು ಅನ್ಕೊಳ್ಳಿ. ಮಾಸ್ ನ ಯಾವ ತರ ಬರೀತೀರಾ, ಮಾಸ್ ಇಸ್ ಈಕ್ವಲ್ಸ್ ಟು ಫಿಸಿಕಲ್ ಕ್ವಾಂಟಿಟಿ ಯಾವ ತರ ಬರೀತೀರಾ, ಫಿಸಿಕಲ್ ಕ್ವಾಂಟಿಟಿ ದಟ್ ಈಸ್ ಈಕ್ವಲ್ಸ್ ಟು NU ಅಂತ ಬರೀತಿದ್ರಿ. ದಟ್ ಮೀನ್ಸ್ ನ್ಯೂಮರಿಕಲ್ ವ್ಯಾಲ್ಯೂ ಅಲಾಂಗ್ ವಿತ್ ಇಟ್ಸ್ ಯೂನಿಟ್. ಸೊ 10 kg ಅಂತ ಬರೀಬೇಕು. ದಟ್ ಇಂಡಿಕೇಟ್ಸ್ ಇದು ಮಾಸ್ ಅಂತ. ಗೆಟ್ ಮೈ ಪಾಯಿಂಟ್? ಜಸ್ಟ್ 10 ಅಂತ ಬರೆದ್ರೆ ವಾಟ್ ಇಸ್ ದ ಫಿಸಿಕಲ್ ಕ್ವಾಂಟಿಟಿ ಅಂತ ಹೇಗೆ ಗೊತ್ತಾಗುತ್ತೆ ನಿಮಗೆ, ರೈಟ್? ಸೊ ಯೂನಿಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಅವಾಗ ಮಾತ್ರ ನಿಮಗೆ ಫುಲ್ ಮಾರ್ಕ್ಸ್ ಬರುತ್ತೆ. ಸರ್ ಇದೇನೋ ಪಾಯಿಂಟ್ಸ್ ಕೊಟ್ರಿ, ಓಕೆ, ಇದೆಲ್ಲ ನಾವು ನೆನ್ಪಿಟ್ಕೋತೀವಿ, ಬಟ್ ಹೇಗೆ ಸಾಲ್ವ್ ಮಾಡೋದು, ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿ ತೋರಿಸಿ ಅದು ಹೇಗೆ ಫಾಲೋ ಮಾಡೋದಂತ ಕೆಲವು ಸ್ಟೂಡೆಂಟ್ಸ್ ಕೇಳ್ತಾರೆ.
ಸೊ ಅವರಿಗೋಸ್ಕರ ವಿತ್ ಎಕ್ಸಾಂಪಲ್ ತಂದಿದ್ದೇನೆ. ವಾಟ್ ಇಸ್ ದಟ್ ಎಕ್ಸಾಂಪಲ್? ಸೊ ಎಕ್ಸಾಂಪಲ್ ಕ್ವಶನ್ ನೋಡಿ. ದಟ್ ಎಕ್ಸಾಂಪಲ್ ಕ್ವಶನ್, a man pulls a box on a horizontal floor through the distance of 20 meter with a force of 30 Newton applied along the rope tied to the box and making an angle of 60 degree with horizontal. Calculate the work done. ವರ್ಕ್ ಎನರ್ಜಿ ಪವರ್ ಅಲ್ಲಿ ಟಾಪಿಕ್ ಅಲ್ಲಿ ಬರುವಂತ ಒಂದು ಕಾನ್ಸೆಪ್ಟ್. ಓಕೆ, ಸೊ ವಿ ನೀಡ್ ಟು ಫೈಂಡ್ ಔಟ್ ವರ್ಕ್ ಡನ್. ಸೊ ಫಸ್ಟ್ ಏನಾಯ್ತು, ಫಸ್ಟ್ ಪಾಯಿಂಟ್ ಪ್ರಕಾರ ರೀಡ್ ದ ಗಿವೆನ್ ಕ್ವಶನ್ ಅಥವಾ ಪ್ರಾಬ್ಲಮ್ ಕೇರ್ಫುಲಿ. ಸೊ ಕೇರ್ಫುಲ್ ಆಗಿ ಕ್ವಶನ್ ನ ಓದಿ. ನನಗೆ ಗೊತ್ತಾಗಿದ್ದೇನಂತಂದ್ರೆ ಕ್ವಶನ್ ಅಲ್ಲಿ ಸ್ವಲ್ಪ ಡೇಟಾ ಕೊಟ್ಟಿದ್ದಾರೆ. ಏನನ್ನು ಕೊಟ್ಟಿದ್ದಾರೆ? ಡಿಸ್ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ, ದಟ್ ಈಸ್ ಇನ್ ಟರ್ಮ್ಸ್ ಆಫ್ ಎ ಡಿಸ್ಟೆನ್ಸ್. ನೆಕ್ಸ್ಟ್ ಒನ್ ಆಂಗಲ್ ಕೊಟ್ಟಿದ್ದಾರೆ, ಅದಾದ್ಮೇಲೆ ಫೋರ್ಸ್ ಕೊಟ್ಟಿದ್ದಾರೆ. ಓಕೆ, ಸೊ ಇಷ್ಟನ್ನು ನಾನು ಕೇರ್ಫುಲ್ ಆಗಿ ಓದಿ ನಾನು ತಿಳ್ಕೊಂಡಿದ್ದು. ಸೊ ಫಸ್ಟ್ ಕೇರ್ಫುಲ್ ಆಗಿ ನೋಡ್ಕೊಂಡೆ. ಫಸ್ಟ್ ಪಾಯಿಂಟ್ ಏನು? ರೀಡ್ ಕೇರ್ಫುಲಿ. ರೀಡ್ ದ ಕ್ವಶನ್ ಕೇರ್ಫುಲಿ. ಓಕೆ, ಕೇರ್ಫುಲಿ ಓದ್ದೆ. ಸೊ ಸೆಕೆಂಡ್ ಸ್ಟೆಪ್ ಏನು? ನೋಟ್ ಡೌನ್ ಗಿವೆನ್ ಡೇಟಾ. ಗಿವೆನ್ ಡೇಟಾ ಏನ್ ಕೊಟ್ಟಿದ್ದಾರೆ ಇಲ್ಲಿ? ಸೊ ಫಸ್ಟ್ ಒನ್, ಎ ಮ್ಯಾನ್ ಪುಲ್ಸ್ ಅ ಬಾಕ್ಸ್ ಆನ್ ಎ ಹಾರಿಜಾಂಟಲ್ ಫ್ಲೋರ್ ಥ್ರೂ ದ ಡಿಸ್ಟೆನ್ಸ್ ಆಫ್ 20 ಮೀಟರ್. ಸೊ ಇಲ್ಲಿ ಡಿಸ್ಟೆನ್ಸ್ ನ ಬರ್ಕೋತೀನಿ, ಅಂದ್ರೆ ಡೇಟಾನ ಬರ್ಕೋತಿದ್ದೀನಿ. ಸೊ ಡಿಸ್ಟೆನ್ಸ್ ನಾನು ಈ ತರ ಬರ್ಕೋತೀನಿ. ಓಕೆ, ಡಿಸ್ಪ್ಲೇಸ್ಮೆಂಟ್ ಅಂತ ಬರ್ಕೋಣ. ಸೊ ಡಿಸ್ಟೆನ್ಸ್ ಅಂತ ಬರೀಬಹುದು. ಓಕೆ, ಡಿಸ್ಟೆನ್ಸ್ ಅಂತಾನೆ ಬರೀತೀನಿ. ಓಕೆ, ಸೊ ಡಿಸ್ಟೆನ್ಸ್. ಓಕೆ, ಡಿಸ್ಟೆನ್ಸ್ ಎಷ್ಟು? ಡಿಸ್ಟೆನ್ಸ್ ದಟ್ ಈಕ್ವಲ್ಸ್ ಟು 20 ಮೀಟರ್. ಓಕೆ, ಇದು SI ಯೂನಿಟ್ ಅಲ್ಲಿ ಇದೆ, therefore leave it as it is. ಓಕೆ, ನೆಕ್ಸ್ಟ್ ಒನ್, ಫೋರ್ಸ್ 30 ನ್ಯೂಟನ್. ಫೋರ್ಸ್ 30 ನ್ಯೂಟನ್. ನ್ಯೂಟನ್ ಅನ್ನೋದು ಸಹಿತ ಯೂನಿಟ್ ಆಫ್ ಫೋರ್ಸ್, ಇಟ್ ಇಸ್ ಇನ್ SI ಯೂನಿಟ್ ಓನ್ಲಿ. ಓಕೆ, ನೆಕ್ಸ್ಟ್ ಒನ್, ಆಂಗಲ್ ಕೊಟ್ಟಿದ್ದಾರೆ. ಓಕೆ, ಆಂಗಲ್ ದಟ್ ಈಸ್ ಅ ಟೀಟಾ ಅಂತ ಬರ್ಕೋಬಹುದು. ಟೀಟಾ ಎಷ್ಟಿದೆ? ದಟ್ ಈಸ್ ಅ 60 ಡಿಗ್ರಿ. ಸೊ 3 ಡೇಟಾ ಇತ್ತು. ನೆಕ್ಸ್ಟ್ ಏನ್ ಮಾಡಬೇಕು? ನಾವು ವರ್ಕ್ ಡನ್ ಕ್ಯಾಲ್ಕುಲೇಟ್ ಮಾಡಬೇಕು. therefore ವರ್ಕ್ ಡನ್, ಓಕೆ, ದಟ್ ಈಸ್ ದ W, ದಟ್ ಈಸ್ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್. ಸೊ ಇವಾಗ ನೀವು ಕರೆಕ್ಟ್ ಆಗಿ ಅನಲೈಸ್ ಮಾಡಿದ್ರೆ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, ಫೋರ್ಸ್ ಕೊಟ್ಟಿದ್ದಾರೆ, ಆಂಗಲ್ ಕೊಟ್ಟಿದ್ದಾರೆ, ಅಂಡ್ ದೇ ಆರ್ ಆಸ್ಕಿಂಗ್ ಟು ಫೈಂಡ್ ಔಟ್ ವರ್ಕ್ ಡನ್. ಓಕೆ, ಸೊ ಥರ್ಡ್ ಪಾಯಿಂಟ್ ಏನು? ಯೂಸ್ ದ ರಿಲೇಟೆಡ್ ಫಾರ್ಮುಲಾ. ಈ ನಾಲ್ಕಕ್ಕೂ ರಿಲೇಟೆಡ್ ಆಗಿರುವ ಒಂದು ಯಾವ್ದಾದ್ರು ಫಾರ್ಮುಲಾ ಇದೆನಾ? ಫಸ್ಟ್ ಇದ್ರೆ ಅದನ್ನ ಬರ್ಕೊಳ್ಳಿ. ಯಾವುದು? ಬೈ ದ ಡೆಫಿನೇಷನ್ ಆಫ್ ವರ್ಕ್. ಓಕೆ, ಥರ್ಡ್ ಪಾಯಿಂಟ್ ಏನ್ ಹೇಳುತ್ತೆ? ಬೈ ದ ಡೆಫಿನೇಷನ್. ಸೊ ಬೈ ದ ಡೆಫಿನೇಷನ್ ಆಫ್ ವರ್ಕ್ ಏನ್ ಹೇಳುತ್ತೆ? ವರ್ಕ್ ಡನ್ ದಟ್ ಈಕ್ವಲ್ಸ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಓಕೆ, ಡಾಟ್ ಪ್ರಾಡಕ್ಟ್ ಆಫ್ 2 ವೆಕ್ಟರ್ಸ್. ಇದನ್ನ ಸ್ಕೇಲರ್ಗೆ ಕನ್ವರ್ಟ್ ಮಾಡ್ಕೋತೀನಿ. ಯಾವ ರೀತಿ ಕನ್ವರ್ಟ್ ಮಾಡ್ಕೋಬಹುದು? FS cos ಥೀಟಾ. ಇಲ್ಲಿ ಯಾವಾಗ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಇತ್ತು, ಸ್ಕೇಲರ್ಗೆ ಕನ್ವರ್ಟ್ ಮಾಡ್ಕೊಂಡಾಗ ದಿಸ್ ಇಸ್ ದ ಫೋರ್ಸ್, ಇಟ್ ಇಸ್ ದ ಡಿಸ್ಟೆನ್ಸ್ ಅಂಡ್ ಇದು ಆಂಗಲ್. 3 ಡೇಟಾ ಇದೆ, ರೈಟ್? ಸೊ ಈ 3 ಡೇಟಾಗೆ ಇಲ್ಲಿ ಬರೀತೀನಿ. ಓಕೆ, ಡಿಸ್ಟೆನ್ಸ್ಗೆ S ಅಂತ ಬರೀತೀನಿ, ಅಂಡ್ ಫೋರ್ಸ್ಗೆ F ಅಂತ ಬರೀತೀನಿ. ಟೀಟಾ ಆಲ್ರೆಡಿ ಇದೆ ಅಂಡ್ ವರ್ಕ್ ಡನ್ ಇದೆ. ಓಕೆ, ಸೊ ಇವಾಗ ನಾನು ಏನ್ ಮಾಡ್ತೀನಿ? ಥರ್ಡ್ ಸ್ಟೆಪ್ ಬರ್ದಾಯ್ತು. ಓಕೆ, ದಿಸ್ ಇಸ್ ಥರ್ಡ್ ಸ್ಟೆಪ್. ಯೂಸ್ ದ ರಿಲೇಟೆಡ್ ಫಾರ್ಮುಲಾ. ಅಂಡ್ ಫೋರ್ತ್ ಒನ್, ಸಬ್ಸ್ಟಿಟ್ಯೂಟ್ ದ ಗಿವನ್ ಡೇಟಾ ಇನ್ ದ ಫಾರ್ಮುಲಾ. ಫೋರ್ತ್ ಒನ್ ಏನು? ಫೋರ್ತ್ ಒನ್, ಸಬ್ಸ್ಟಿಟ್ಯೂಟ್ ದ ಗಿವನ್ ಡೇಟಾ ಇನ್ ದ ಫಾರ್ಮುಲಾ. W ನ ಫೈಂಡ್ ಮಾಡಬೇಕು, ದಟ್ ಈಸ್ ವರ್ಕ್ ಡನ್ ನ ಫೈಂಡ್ ಮಾಡಬೇಕು. F ವ್ಯಾಲ್ಯೂ ಎಷ್ಟು? 30 ನ್ಯೂಟನ್. 30 ಅಂತ ಬರೀತೀನಿ. ಓಕೆ, ನ್ಯೂಟನ್ ಅಂತಾನು ಬರೀಬಹುದು. ಓಕೆ, ನೋ ಪ್ರಾಬ್ಲಮ್. 30 ನ್ಯೂಟನ್ ಇಂಟು, ಓಕೆ, ಇಂಟು ಅಂಡ್ ಡಿಸ್ಟೆನ್ಸ್ ಎಷ್ಟಿದೆ? 20 ಮೀಟರ್. ಅಂಡ್ ಕಾಸ್ ಟೀಟಾ ವ್ಯಾಲ್ಯೂ ಎಷ್ಟಿದೆ? 60 ಡಿಗ್ರಿ. ಸೊ ಕಾಸ್ 60 ಡಿಗ್ರಿ. ಸೊ ಸಬ್ಸ್ಟಿಟ್ಯೂಟ್ ಮಾಡಾಯ್ತು. ಓಕೆ, ಸಬ್ಸ್ಟಿಟ್ಯೂಟ್ ಮಾಡಾಯ್ತು. ಇವಾಗ ಫಿಫ್ತ್ ಸ್ಟೆಪ್ ಏನು? ಸೊ ಫಿಫ್ತ್ ಸ್ಟೆಪ್ ಸಾಲ್ವ್ ಇಟ್ ಸ್ಟೆಪ್ ಬೈ ಸ್ಟೆಪ್ ನ ಸಾಲ್ವ್ ಮಾಡಬೇಕು. ವರ್ಕ್ ಡನ್ ದಟ್ ಈಕ್ವಲ್ಸ್ ಟು 30 ಇಂಟು 20 ಎಷ್ಟಾಯ್ತು? 2 3 6 ಅಂಡ್ 2 zeros ಫಾಲೋಡ್ ಬೈ 2 zeros. ನ್ಯೂಟನ್ ಮೀಟರ್. ಓಕೆ, ನ್ಯೂಟನ್ ಮೀಟರ್ ಆಯ್ತು. ವಾಟ್ ಅಬೌಟ್ ಕಾಸ್ 60? ದಟ್ ಈಸ್ ದ 1/2. ಕಾಸ್ 60 ವ್ಯಾಲ್ಯೂ ದಟ್ ಈಸ್ ದ 1/2. ಇದನ್ನ ಇಲ್ಲಿ ಈ ತರ ಬರ್ಕೋಬೇಕು. ಕಾಸ್ ಟೀಟಾ ದಟ್ ಈಕ್ವಲ್ಸ್ ಟು ಕಾಸ್ 60 ಡಿಗ್ರಿ. ಕಾಸ್ 60 ಡಿಗ್ರಿ ದಟ್ ಈಸ್ ಈಕ್ವಲ್ಸ್ ಟು 1/2 ಅಂತ. ಆ 1/2 ವ್ಯಾಲ್ಯೂ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೇನೆ. ಇವಾಗ ಡಿವಿಷನ್ ಆಗುತ್ತಾ?
2 ones are 2 3s are. Okay, so work done that equals to 300 ನ್ಯೂಟನ್ ಮೀಟರ್. ಇಷ್ಟು ಬರೆದ್ರು ಸಾಕು. ಲಾಸ್ಟ್ ಒನ್, ಓಕೆ, ಲಾಸ್ಟ್ ಒನ್ ಅಲಾಂಗ್ ವಿತ್ ಯೂನಿಟ್ ಅಂತ 300 ಜೌಲ್ ಅಂತ ಬರಿಬಹುದು. ವರ್ಕ್ ಡನ್, ವಾಟ್ ಇಸ್ ದ SI ಯೂನಿಟ್ ಆಫ್ ವರ್ಕ್ ಡನ್? ದಟ್ ಈಸ್ ದ ಜೌಲ್. ಓಕೆ, ಅಲಾಂಗ್ ವಿತ್ ದ ಯೂನಿಟ್. ಸೊ ಈ ತರ 6 ಸ್ಟೆಪ್ಸ್ ಫಾಲೋ ಮಾಡೋ ಮೂಲಕ ನಿಮಗೆ ಫುಲ್ ಮಾರ್ಕ್ಸ್ ಬಂದೇ ಬರುತ್ತೆ. ಎಲ್ಲೂ ಮಾರ್ಕ್ಸ್ ಕಟ್ ಆಗೋ ಚಾನ್ಸೇ ಇಲ್ಲ. ಗೆಟ್ ಪಾಯಿಂಟ್? ಓಕೆ, ಸೊ ಈ ತರ ಮೆಥಡ್ಸ್ ನಾವು ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮ ಆನ್ಯುವಲ್ ಎಕ್ಸಾಮ್ ಆಗಿರ್ಬೋದು ಅಥವಾ ಬೋರ್ಡ್ ಎಕ್ಸಾಮ್ಗಳಲ್ಲಾಗಿರ್ಬೋದು ನಿಮಗೆ ಫುಲ್ ಮಾರ್ಕ್ಸ್ ಸಿಕ್ಕೇ ಸಿಗುತ್ತೆ. ಸಪೋಸ್ ನೀವು ಆನ್ಸರ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅನ್ಕೊಳ್ಳಿ, ಬರ್ದಿರೋ ಡೇಟಾಗೆ ಸ್ವಲ್ಪ ಮಾರ್ಕ್ಸ್ ಸಿಗುತ್ತೆ, ಫಾರ್ಮುಲಾಗೆ ಸ್ವಲ್ಪ ಮಾರ್ಕ್ಸ್ ಸಿಗುತ್ತೆ, ಸಬ್ಸ್ಟಿಟ್ಯೂಷನ್ಗೆ ಸ್ವಲ್ಪ ಮಾರ್ಕ್ಸ್ ಸಿಗುತ್ತೆ, ಆಮೇಲೆ ಸ್ವಲ್ಪ ಸಾಲ್ವ್ ಮಾಡಿರ್ತೀರಲ್ಲ ಅದಕ್ಕೂ ಸಹಿತ ಸ್ವಲ್ಪ ಮಾರ್ಕ್ಸ್ ಸಿಗುತ್ತೆ. ಸೊ ಡೆಫಿನೆಟ್ಲಿ ನೀವು ಫುಲ್ ಮಾರ್ಕ್ಸ್ ಪಡೀಲಿಲ್ಲ ಅಂತಂದ್ರು, ಗೊತ್ತಿಲ್ಲ ಅಂತಂದ್ರು, ಹೇಗೆ ಸಾಲ್ವ್ ಮಾಡ್ಬೇಕಂದ್ರೆ ಗೊತ್ತಿಲ್ಲ ಅಂತಂದ್ರು, ಈ ಡೇಟಾ ಫಾರ್ಮುಲಾ ಮತ್ತೆ ಸ್ವಲ್ಪ ಸಬ್ಸ್ಟಿಟ್ಯೂಷನ್ ಮಾಡ್ತಿರಲ್ಲ ಅಲ್ಲಿವರೆಗೂ ಮಾಡಿದ್ರು ನಿಮಗೆ ಅಟ್ ಲೀಸ್ಟ್ ಒಂದು 30% ಆಫ್ ದ ಟೋಟಲ್ ಮಾರ್ಕ್ಸ್ ಕೊಟ್ಟೆ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ನಿಮಗೆ 5 ಮಾರ್ಕ್ಸ್ ಇದೆ ಅನ್ಕೊಳ್ಳಿ, ಓಕೆ, 5 ಮಾರ್ಕ್ಸ್ ಪರ್ಟಿಕ್ಯುಲರ್ ಕ್ವಶನ್ಗೆ ಇದೆ ಅಂದ್ರೆ ಅದರಲ್ಲಿ ಇಷ್ಟು ಬರೆದ್ರು ನಿಮಗೆ 1 ಇಲ್ಲ 1.5 ಮಾರ್ಕ್ಸ್ ಕೊಟ್ಟೆ ಕೊಡ್ತಾರೆ. ಗೆಟ್ ಪಾಯಿಂಟ್? ಸೊ ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಮೆಥಡ್ಸ್ನ ಫಾಲೋ ಮಾಡಿ ಡೆಫಿನೆಟ್ಲಿ ನಿಮಗೆ ಫುಲ್ ಮಾರ್ಕ್ಸ್ ಬಂದಿಲ್ಲ ಅಂತಂದ್ರೂ ಅಟ್ ಲೀಸ್ಟ್ ಅದರಲ್ಲಿ ಸ್ವಲ್ಪ ಮಾರ್ಕ್ಸ್ ಆದರೂ ನಿಮಗೆ ಸಿಕ್ಕೇ ಸಿಗುತ್ತೆ. ಗಾಟ್ ಇಟ್? ಸೊ ನಮಗೆ ನ್ಯೂಮೆರಿಕಲ್ ಪ್ರಾಬ್ಲಮ್ ಬರೋದಿಲ್ಲ ಅಂತ ಹೇಳಿ ಯಾವತ್ತೂ ಬಿಟ್ಟು ಬರಬೇಡಿ. ಗಾಟ್ ಇಟ್? ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಅಂಟಿಲ್ ಟೇಕ್ ಕೇರ್, ಬಾಯ್.